ಗುಡ್ ನ್ಯೂಸ್. PM ಕಿಸಾನ್ ಯೋಜನೆಯ 16ನೇ ಕಂತಿನ 7,000 ರೂಪಾಯಿನಂಥದ್ದು ಈ ದಿನಾಂಕ ಜಮಾ ಆಗಲಿದೆ. ಅದಕ್ಕೋಸ್ಕರ ಈ ಒಂದು 7,000 ರೂಪಾಯಿನಂಥದ್ದು ನಿಮಗೆ ಜಮಾ ಆಗಬೇಕಾದ್ರೆ ತಕ್ಷಣವೇ ಈ ಒಂದು ಕೆಲಸ ಮಾಡಲೇಬೇಕು. ಇಲ್ಲ ಅಂತಂದರೆ 16ನೇ ಕಂತಿನ 7,000 ರೂಪಾಯಿನಂಥದ್ದು ನಿಮಗೆ ಜಮಾ ಆಗೋದಿಲ್ಲ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಇವಾಗಲೇ ಪೇಜ್ಗೆ ಒಂದು ಫಾಲೋ ಬಟನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ತರ್ತಕ್ಕಂಥ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ತಲುಪ್ತಾ ಇರುತ್ತೆ. ಎಸ್ ಹೌದು ಫ್ರೆಂಡ್ಸ್, PM ಕಿಸಾನ್ ಯೋಜನೆಯ 15ನೇ ಕಂತಿನ ಹಣ ಅನ್ನುವಂಥದ್ದು ನೀವು ನವೆಂಬರ್ನಲ್ಲಿ ಪಡೆದುಕೊಂಡಿದ್ದೀರಾ. ಇವಾಗ ಎಲ್ಲರೂ ಕಾಯ್ತಿರುವಂತಹ PM ಕಿಸಾನ್ ಯೋಜನೆಯ 16ನೇ ಕಂತಿನ 7,000 ರೂಪಾಯಿ ಅನ್ನುವಂಥದ್ದು ಯಾವಾಗ ನಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ತುಂಬ ಜನರು ಕಾಯ್ತಾ ಇದ್ರು. ಇವಾಗ ಸರ್ಕಾರವು ಗುಡ್ ನ್ಯೂಸನ್ನು ನೀಡಿದೆ. ಹಾಗಾದರೆ ಈ ಒಂದು PM ಕಿಸಾನ್ ಯೋಜನೆಯ 16ನೇ ಕಂತಿನ ಯಾವ ದಿನಾಂಕ ಜಮಾ ಆಗುತ್ತೆ ಅಂತ ನೋಡೋದಾದರೆ ಇದೇ ಫೆಬ್ರವರಿ 28ನೇ ತಾರೀಕೆಂದು ಈ ಒಂದು PM ಕಿಸಾನ್ ಯೋಜನೆಯ 16ನೇ ಕಂತಿನ 7,000 ರೂಪಾಯಿ ಅನ್ನುವಂಥದ್ದು ಎಲ್ಲ ರೈತರ ಖಾತೆಗೆ ಜಮಾ ಆಗಲಿದೆ ಎಂದು ಸದ್ಯಕ್ಕೆ ಸರ್ಕಾರವು ಒಂದು ಮಾಹಿತಿಯನ್ನು ನೀಡಿದೆ. ಆದರೆ ಕೆಲವೊಂದಿಷ್ಟು ಸಮಸ್ಯೆಯಿಂದ ನಿಮಗೆ ಈ ಒಂದು 7,000 ರೂಪಾಯಿಯನ್ನು ಪಡೆಯಲಾಗುವುದಿಲ್ಲ. ಅದೇನೆಂದರೆ ತಕ್ಷಣವೇ ನೀವು ಈ KYCಯನ್ನು ಮಾಡಿಸಬೇಕಾಗುತ್ತೆ. ಯಾರು ಈ ಒಂದು KYCಯನ್ನು ಮಾಡಿಸೋದಿಲ್ಲ ಅವರಿಗೆ 16ನೇ ಕಂತಿನ PM ಕಿಸಾನ್ ಯೋಜನೆಯ 7,000 ರೂಪಾಯಿ ಅನ್ನುವಂಥದ್ದು ಜಮಾ ಆಗೋದಿಲ್ಲ ಅಂತ ಸರ್ಕಾರವು ತಿಳಿಸಿದೆ. ಅದಕ್ಕೋಸ್ಕರ ಈ ಒಂದು PM ಕಿಸಾನ್ ಯೋಜನೆಯ 16ನೇ ಕಂತಿನ ಹಣ ಜಮಾ ಆಗಬೇಕಾದ್ರೆ ಇವಾಗಲೇ ನೀವು ಈ KYCಯನ್ನು ಮಾಡಿಸಿಕೊಳ್ಳಿ. ಅದಕ್ಕೋಸ್ಕರ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಹಾಗೆ ಅರ್ಜಿ ಹಾಕಿದಂಥ ಫಾರ್ಮ್ ಆಗಿರ್ಬೋದು ಎಲ್ಲವನ್ನು ಓದ್ಬಿಟ್ಟು ನಿಮ್ಮ ಒಂದು ಹತ್ತಿರದ ಆನ್ಲೈನ್ ಸೆಂಟರ್ ಆಗಿರ್ಬೋದು ಅಥವಾ ಗ್ರಾಮ ಕರ್ನಾಟಕ ಒನ್ನಲ್ಲಿ ಈ ಒಂದು KYCಯನ್ನು ಮಾಡಿಸುವ ಮುಖಾಂತರ ಈ ಒಂದು PM ಕಿಸಾನ್ ಯೋಜನೆಯ 16ನೇ ಕಂತಿನ 7,000 ರೂಪಾಯಿಯನ್ನು ಪಡೆಯಲು ನೀವು ಅರ್ಹರಾಗ್ತೀರಾ. ಇದು ಸದ್ಯಕ್ಕೆ ಸರ್ಕಾರದಿಂದ PM ಕಿಸಾನ್ ಯೋಜನೆಯ ಒಂದು ಮಾಹಿತಿ ಅನ್ನುವಂಥದ್ದು ಹೊರಬಿಟ್ಟಿದೆ. ಅದಕ್ಕೋಸ್ಕರ ನೀವು ಕೂಡ ಈ KYCಯನ್ನು ಮಾಡಿಸಿಲ್ಲ ಅಂತಂದರೆ ಇವಾಗಲೇ ತಕ್ಷಣವೇ ಹೋಗಿಬಿಟ್ಟು ಈ KYCಯನ್ನು ಮಾಡಿಸಿಕೊಳ್ಳಿ. ಫೆಬ್ರವರಿ 28ನೇ ತಾರೀಕೆಂದು 7,000 ರೂಪಾಯಿ ಅನ್ನುವಂಥದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಅಂತ ಹೇಳ್ಬೋದು. ಇದು ಸದ್ಯಕ್ಕೆ PM ಕಿಸಾನ್ ಯೋಜನೆಯಿಂದ ಬಂದಿರುವಂತಹ ಒಂದು ಮಾಹಿತಿಯಾಗಿದೆ. ಇದೇ ರೀತಿಯ ಸರ್ಕಾರದಿಂದ ಯಾವುದಾದ್ರೂ ಮಾಹಿತಿಗಳು ಬಂದಂಥ ಸಂದರ್ಭದಲ್ಲಿ ಅಥವಾ ಯೋಜನೆಗಳು ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಚಾನಲಲ್ಲಿ ಒದಗಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ತಪ್ಪದೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ತರ್ತಕ್ಕಂಥ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಹಾಗೆ ಇದರಲ್ಲಿ ಏನಾದರೂ ಡೌಟ್ಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.